ಬಂದಿರೇ ಭಾವಯ್ಯ ಒಂದರ್ಥದಲ್ಲಿ ಸಂಬಂಧದಲ್ಲಿ ನಾವು ಭಾವಂದಿರು. ಇನ್ನೊಂದು ಅರ್ಥದಲ್ಲಿ ನನಗೆ ವಿದ್ಯೆಯನ್ನು ಕಲಿಸಿದ ಗುರು, ಗದಾ ಯುದ್ಧದ ಗುರುವಾಗಿದ್ದೀಯಾ ನೀನು. ಆದರೆ ನೀನು ಹೇಳಿದ ಮಾತು ಹೇಗೆ ಹುಟ್ಟಿಸಿದ ತಂದೆಯೇ ಆಗಲಿ ಅಲ್ಲೋ ಕಲಿಸಿದ ಗುರುವೇ ಆಗಲಿ ರಣರಂಗದಲ್ಲಿ ಬಂದರೆ ಬಿಡುವವನಲ್ಲ, ಭೀಮಸೇನ ಬಿಡುವವನಲ್ಲ. ಹೌದೇನೋ? ಕೊಟ್ಟ ಮಾತಿಗಾಗಿ ಏನನ್ನು ಬೇಕಾದರೂ ಮಾಡುತ್ತೇವೆ ಎನ್ನುವುದಕ್ಕೆ ಪಂಚಪಾಂಡವರಾಗಿ ನಾವು ಸಾಕ್ಷಿಯಾಗಿದ್ದೇವೆ. ಯಾಕೆ ಗಯನಿಗೆ ಮಾತನ್ನು ಕೊಟ್ಟಿದ್ದೇವೆ, ಜೀವ ಹೋದರು ಅವನನ್ನು ಬಿಡುವ ಮಾತಿಲ್ಲ. ಇನ್ನು ಪರ್ಯಂತ ಇತ್ತು ಉದಾರತೆ ಮೆರೆದಿದ್ದೀರಿ, ಮಂದ್ಯರಾದ ನಮಗೆ ವಿರೋಧ ಮಾಡಿದ್ದೀರಿ. ನೀವಾಗಿ ಕಳೆದುಕೊಂಡದ್ದು ಮುಂದೆ ಹೇಳಬೇಡಿ. ಮುಚ್ಚವಾಯಿ ಇಲ್ಲಿವರೆಗೆ ಮನ್ನಣೆ ಕೊಟ್ಟದ್ದೇ ನಾವು ಮಾಡಿದ ತಪ್ಪು. ನೀಚರ ಕುಲದ ಹೆಣ್ಣನ್ನು ತಂದು ತಮ್ಮ ತಪ್ಪು ಮಾಡಿದ್ದಾನೆ, ಅದಕ್ಕೆ ಬಗ್ಗುವವರು ನಾವಲ್ಲ. ಆದಿಂದಲೇ ಈ ಪ್ರಸಂಗ ಸೃಷ್ಟಿಯಾಯಿತು ಗೊತ್ತಾ ನಿನ್ಗೆ? ಬಂದ ಹಾಗೆ ಹಿಂದೆ ಹೋದ್ರೆ ಒಳ್ಳೇದು. ನಿನ್ನ ತಲೆಯನ್ನು ಕಾದಾಡಿಗಳಾಗಿ ಬದುಕಿ ಹಿರಿಕುಳಿಯಾದ ಅವನಿಗೆ ಮನೆಗೆ ಕರೆದು ಆಧರಿಸಿ ತಂಗಿಯನ್ನು ಕೊಟ್ಟೆವಲ್ಲ, ಮಂಗನ ಕೈಗೆ ಮಾಣಿಕ್ಯ ಒಟ್ಟಂತಾಯ್ತು. ಹಾಗಾದ್ರೆ ನೀವು ಮಂಗಗಳು ನಲ್ಲಿ ಮಾತಿಲ್ಲ, ನೋಡೋಣ. ಭಯ ಆಯ್ತೇನೋ? ನಾವಿಬ್ಬರು ಎಷ್ಟು ಹೋರಾಡಿದರು ಅಷ್ಟೇ. ಯಾಕೆ? ನಮ್ಮಿಬ್ಬರ ಕಾಲಗಲ್ಲ, ಮತ್ತೆ ಇದು ಕೃಷ್ಣಾರ್ಜುನ ಕಾಲಗ. ಸುಮ್ಮನಿರೋಣ. ನೀನು ಹೇಳೇ ಹೇಳಿದ್ದು ನಿಜ.
ಭೀಮ ಬಲರಾಮರ ಕಾಳಗ ಅಲ್ಲ. ಕೃಷ್ಣಾರ್ಜುನರ ಕಾಳಗ. ಹಾ. ನಾವು ಎಷ್ಟು ಹೋರಾಡಿದ್ರು ಹಾ. ನಮ್ಮ ಹೆಸರು ಮುಂದೆ ಬರುವುದಕ್ಕೆ ಸಾಧ್ಯತೆ ಇಲ್ಲ ಹಾ. ಅಲ್ವಾ? ಹಾ. ಈಗ ನಿನ್ನನ್ನು ನಾನು ಗುರು ಅಂತ ಒಪ್ಪಿದ್ದೇನೆ ಹಾ. ಅಲ್ವಾ? ಹಾ. ತಡ ಮಾಡುವುದಲ್ಲ. ಅಲ್ಲ, ಒಳಗೆ ತಂದಿಟ್ಟದ್ದೇನಾದ್ರೂ ಉಂಟಾ? ಆಲದ ಮರದ ಅಡಿಯಲ್ಲಿ ಉಂಟು. ಹಳಗಲದ್ದು. ಊದಿಟ್ಟಿದೆ. ಹೋಗುವ. ಹೋಗೋಣ.